ಸುನಂದ ಸುನಂದ ಮಗಳೇ ಅಂತೂ ಮನೆಗೆ ಬಂದೇನವ್ವ ರುದ್ರ ಈ ರುದ್ರ ಬಿರ್ನೆ ಬಾರ್ಲಾ ಯಾರು ಬಂದವ್ರೆ ನೋಡ್ಲಾ ಈ ರುದ್ರ ತಪ್ಪಾಯ್ತು ಕಣಪ್ಪಿ ಸುನಂದ. ನಾನು ಮಾಡಿರೋ ತಪ್ಪಿಗೆ ನಿಂತಾವ ನನ್ನ ಮಗು ತೋರ್ಸಕ್ಕಾಯ್ತಾ ಇಲ್ಲ. ದಯವಿಟ್ಟು ನನ್ನ ಸಂಸ್ಬಿಡು ಸುನಂದ. ಮಗಳೇ ಸುನಂದ ನಮ್ಮನ್ನ ಕ್ಷಮಿಸ್ಬಿಡವ್ವ. ಕೋಪದಲ್ಲಿ ಮಣ್ಣು ತಿನ್ನೋ ಕೆಲಸ ಮಾಡ್ಬಿಟ್ಟಿದೀವಿ. ಇವಾಗ ಪಶ್ಚಾತ್ತಾಪ ಪಡ್ತಾ ಇದೀವಿ ಕಣವ. ಚಿಂತೆ ಮಾಡ್ಬೇಡ ಕಣವ, ಎಲ್ಲ ಸರಿ ಹೋಯ್ತದೆ. ಇನ್ನೊಂದ್ಕಿಂತ ಹಿಂಗ ಆಗಕ್ಕಿಲ್ಲ. ಇದೇ ಮಾತಾ ನೀನು ರುದ್ರಣ್ಣ ಎಷ್ಟ್ ಹೇಳಿದಿರಾ? ಹೇಳ್ದಂಗೆ ಒಂದ್ಸಲ ನನ್ನ ನಡ್ಕೊಂಡ್ರೆ ಹಂಗೆಲ್ಲ ಮಾತಾಡ್ಬೇಡ ಕಣ್ಲ ಸಂಕ್ರ. ಇವಾಗ ನಮ್ ತೆಪ್ಪಿ ಏನು ಅಂತ ಗೊತ್ತಾಗದೆ. ನಿಮ್ಮಪ್ಪಯ್ಯ ಎಲ್ಲ ತಿಳಿಸಿ ಹೇಳವ್ರೆ ಕಣ್ಲ. ಮತ್ತೆ ಅದನ್ನೇ ಮುಂದುವರ್ಸಿದ್ರೆ ನಮ್ಮನ್ನ ಯಾರ ಮನಸ್ರು ಅಂದರೆ. ಶಂಕರ, ನಾನು ಸುನಂದನ್ ವಿಷಯದಾಗೆ ಕಟಕ್ನಾಗ್ಬಿಟ್ಟೆ ಕಣ್ಲ. ಏನ್ ಮುಂದಕ್ಕೆ ಹಂಗ ಆಗಕ್ಕಿಲ್ಲ ಕಣ್ಲ. ಇದೊಂದ್ಸತಿ ಸಮಸ್ಬಿಡ್ಲ. ಇಲ್ಲಿಂದ ಆಚೆಗೆ ತುಂಬಾ ಒಳ್ಳೆ ಗಂಡನಾಗಿ ಬದುಕ್ತೀನಿ ಕಣ್ಲ. ನಂಬ್ಲ ನನ್ನ ನಂಬ್ಲ. ಬಾವಾ, ನೀವು ಮಾಡಿದ ತಪ್ಪು ಈಗಲಾದ್ರೂ ನಿಮಗೆ ಗೊತ್ತಾಯ್ತಲ್ವಾ? ಅಕ್ಕನ ರೂಮಿಗೆ ಕರ್ಕೊಂಡು ಹೋಗಿ ಸಮಾಧಾನ ಮಾಡಿ. ಇಂಥ ಟೈಮಲ್ಲಿ ಅವ್ರಿಗೆ ನೀವೇ ಸಪೋರ್ಟಿವ್ ಆಗಿರಬೇಕು. ತಪ್ಪಾಯ್ತು ಸುನಂದ. ನೀನ್ ಹತ್ರಕ್ಕೆ ಬರಕ್ಕೂ ನಂಗೊಂಥರ ಅಸಹ್ಯ ಆಯ್ತೈತೆ. ಇನ್ನೊಂದ್ಕಿತ ಈ ಥರ ತಪ್ಪು ಮಾಡಕ್ಕಿಲ್ಲ. ಇದೊಂದ್ಕಿತ ಸಮಸ್ಬಿಡು. ಬಾ ರೂಮ್ಗೆ ಹೋಗುಮ್ಮ. ಅಮ್ಮ, ನೀವಿಬ್ಬರು ಮನೆಗೆ ಹೋಗಿ. ನನಗೇನು ತೊಂದರೆ ಇಲ್ಲ. ಇಲ್ಲಿದ್ದರೆ ನಿಮಗೆ ನಿದ್ದೆ ಸರಿ ಹೋಗಲ್ಲ. ನೀವು ನಾಳೆ ಬೆಳಿಗ್ಗೆ ಬನ್ನಿ. ಪರವಾಗಿಲ್ಲ ಕಣೋ, ನಾನು ಇಲ್ಲೇ ನಿನ್ನ ಜೊತೆನೇ ಇರ್ತೀನಿ. ಐಶು, ನೀನು ಮನೆಗೆ ಹೋಗಪ್ಪ, ಕ್ಯಾಬ್ ಬುಕ್ ಮಾಡಿಕೊಡ್ತೀನಿ. ನಾನು ಇವತ್ತಿಲ್ಲೇ ಇರ್ತೀನಿ, ನೀನು ನಾಳೆ ಬೆಳಗ್ಗೆ ಬಾ. ಅದೇವಾ, ನಾನು ಇಲ್ಲೇ ಇರ್ತೀನಿ. ಮನೆಗೆ ಹೋದ್ರೆ ನಂಗೆ ನಿದ್ದೆ ಬರೋಕ್ಕಿಲ್ಲ.
ನೋವಾಯ್ತಾ ಇರ್ತದ ನನಗೆ. ಹಠ ಮಾಡಬೇಡ ಐಶು, ನೀನು ಇವಾಗ ಪ್ರೆಗ್ನೆಂಟ್ ತಾನೆ. ನೀನು ಹೀಗೆಲ್ಲ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ ಅಂದ್ರೆ ನಿನ್ನ ಆರೋಗ್ಯ, ಮಗು ಆರೋಗ್ಯ ಏನಾಗ್ಬೇಕು ಹೇಳು? ಅಮ್ಮ, ಅವ್ರಿಗೆ ಸಮಾಧಾನ ಆಗುತ್ತಂದ್ರೆ ಅವ್ರು ಇಲ್ಲೇ ಇರಲಿ ಬಿಡಿ. ಹೌದು ಅಥವಾ ನಾನು ಇಲ್ಲಿದ್ರೆ ನನ್ನ ಮನ್ಸಿಗೆ ಏನೋ ಒಂಥರ ನೆಮ್ಮದಿ ಆಯ್ತೈತೆ. ಸರಿ ಆಯ್ಶು, ಆಯ್ತು ಇಲ್ಲೇ ಇರು. ಆದರೆ ಈ ಥರ ಎಲ್ಲ ಕೆಡಬೇಡ. ಹೊಟ್ಟೆಲ್ ಮಗು ಇದೆ, ನೀನು ಹೋಗಿ ಆ ಸೋಫಾ ಮೇಲೆ ಮಲ್ಕೊಮ್ಮ. ನಿನ್ಗೇನು ಬೇಕು ಕೇಳು, ನಾನು ತಂದು ಕೊಡ್ತೀನಿ. ಕೊರಗಬೇಡ ಅಷ್ಟೆ, ಅದು ಹುಷಾರಾಗ್ತಾನೆ. ಬೆಳ್ಳುಳ್ಳಿ, ನೀನೇನು ಟೆನ್ಷನ್ ಆಗಬೇಡ ಆಯ್ತಾ? ನೀನು ಬೇಗ ಹುಷಾರಾಯ್ತ್ಯಾ. ನೀನೇಟ್ ಸ್ಟ್ರಾಂಗ್ ಇದೆಯಾ ಹೇಳು. ನಾವಿಬ್ರು ಬೇಗ ಇಲ್ಲಿಂದ ಒಟ್ಟಿಗೆ ಮನೆಗೆ ಹೋಗಮ್ಮ ಆಯ್ತಾ? ಸದ್ಯಕ್ಕೆಲ್ಲ ತಗೊಂಡಿವ್ನಿ, ಆಮೇಲೆ ಏನೋ ಬೇಕಾದ್ರೆ ಮತ್ತೆ ಬಂದ್ರಾಯ್ತು. ಪಾಪ ನಮ್ಮ ಮೈಸು. ಏನತ್ತವ ಸುನಂದ ಹೇಳಿರೋ ವಿಷಯನೆಲ್ಲ ಸಂಸ್ಕೃತವ ಹೇಳ್ಬೇಕಂತ ಅನ್ಕೊಂಡಿದ್ಯೆ? ತಾಯಿ ಮಗನಿಂದ ದೂರ ಮಾಡ್ಬೇಕಂತ ಅನ್ಕೊಂಡಿದ್ಯೆ? ಇದಕ್ಕೆಲ್ಲ ನಾನು ಬಿಡಕ್ಕಿಲ್ಲ. ನಡಿ ಬೆಳಕ್ಕೆ. ಅಥವಾ ಒಳ್ಳೆ ಮಾತಲ್ಲಿ ಹೇಳಿದ್ರೆ ನೀವು ಕೇಳಕ್ಕಿಲ್ವೇ? ನೀವು ನನ್ನನ್ನ ಏಟೋ ಪಿರೂತಿಯಿಂದ ನೋಡ್ಕೊತೀರಿ, ನಾನು ನಿಮ್ಮನ್ನ ಪಿರೂತಿಯಿಂದ ನೋಡ್ಕೋಬೇಕಲ್ವೇ? ಪಿರೂತಿಯಿಂದ ನೋಡ್ಕೋಬೇಕು ಅಂದ್ರೆ ಸತ್ಯ ಹೇಳಬಾರ್ದು. ಸಂಕ್ರಂತವ ಸತ್ಯ ಹೇಳಕ್ಕೆ ನಾನ್ ಬಿಡಕ್ಕಿಲ್ಲ. ನಡಿ ಬಾಮುತ್ತೆ ಸತ್ಯ ಇಲ್ಲ. ಯಾಕೆ ಹಿಂಗೆ ಹೇಳ್ತಿದ್ದೀಯೇ? ನನ್ನ ಮ್ಯಾಕೆ ಇನ್ನೂ ಕೋಪ ಹೋಗಿಲ್ವೇ? ಹಂಗೇನಿಲ್ಲ ರೀ. ನನಗೆಲ್ಲ ಗೊತ್ತದೆ. ಇಂಥ ಪಾಪಿ ಗಂಡ ಸಿಕ್ಕಿದ್ದಕ್ಕೆ ನಿನ್ನ ಮನಸ್ಸಿಗೆ ಎಷ್ಟು ನೋವಾಗದೆ ಅಂತ ನನಗೆ ಗೊತ್ತದೆ. ಯಾವ ಹೆಣ್ತಾನೆ ನನ್ನ ಜೊತೆಗೆ ಸುಖವಾಗಿ ಬಾಳ್ತಾಳೆ ಹೇಳು? ಯಾವ ಗಂಡನೂ ಮಾಡದೇ ಇರೋ ಅಂತ ಕೆಟ್ಟ ಕೆಲಸ ಮಾಡೀವಿ ನಾನು. ನನಗೆ ನಿನ್ನ ಮುಖ ತೋರ್ಸಕ್ಕೂ ಆಯ್ಕಿಲ್ಲ, ಅಷ್ಟು ಅಸಹ್ಯ ಆಯ್ತದೆ. ಅಲ್ಲ, ನೀವು ಯಾಕೆ ಹಿಂಗೆ ಹೇಳ್ತಾ ಇದ್ದೀರಾ? ನಿಮ್ಮಿಂದ ನನ್ನ ಮಗಿನ ಕಳ್ಕೊಂಡಿದ್ದು ಇದೇನು ಮೊದಲಿನ ಸತಿ ಅಲ್ವಾ? ಅಲ್ಲ ಸುನಂದ, ಈಗ ನನಗೆ ಅವೆಲ್ಲ ತಪ್ಪು ಅರ್ಥ ಆಗದೆ ಸುನಂದ. ನಮಗೆ ಮಕ್ಕಳಿದ್ದಿದ್ರೆ ಹಿಂಗೆಲ್ಲ ಆಯ್ತಿರ್ಲಿಲ್ಲ.
ಅವ್ರ ಜೊತೆಗೆ ಆಟ ಆಡ್ಕೊಂಡು ನನ್ನ ಮನ್ಸಿನ ನೋವೆಲ್ಲ ಮರ್ತ್ಕೊಬಿಟ್ಟು ನಿನ್ನೂ ಸುಖವಾಗಿ ನೋಡ್ಕೊತಿದ್ದೆ. ಯಾರು ಕೆಟ್ಟ ದೃಷ್ಟಿ ಬಿಟ್ಟೋ ಏನೋ ಮಕ್ಕಳು ಇಸಿದಾಗೆ ನಾನು ರಾಕ್ಷಸ ಆಗ್ಬಿಟ್ಟೆ. ನಮ್ಮಿಬ್ರು ಸಂಬಂಧನ ಗಟ್ಟಿ ಮಾಡಂತ ಮಗುನೇ ಸಾಯಿಸ್ಬಿಟ್ಟೆ ಸುನಂದ ನಾನು. ನನ್ನಂತ ಪಾಪಿಗೆ ಈ ಭೂಮಿ ಮ್ಯಾಗೆ ಬದುಕೋ ಯಾವ ಹಕ್ಕೂ ಇಲ್ಲ. ಅಯ್ಯೋ ಏನು ಅಂತ ಮಾತಾಡ್ತಾ ಇದ್ದೀರಾ? ಬಿಡ್ತು ಅನ್ನಿ, ಹಂಗೆಲ್ಲ ಮಾತಾಡಬೇಡಿ. ಸುಮ್ಕೆ ಅದನ್ನೇ ನೆನೆಸ್ಕೊಳ್ತಿದ್ರೆ ನಮಗೆ ಸಾನೆ ಸಂಕಟ ಆಗೋದು. ಸುನಂದ, ನಿಂತ ಒಂದು ಕೇಳಲೆ? ಕೇಳಿ. ಒಂದೇ ಒಂದು ಕಿತ್ತ ಈ ಪಾಪಿನ ಕ್ಷಮಿಸಿದೀನಿ ಅಂತ ಹೇಳ್ತೀಯ? ಅಯ್ಯೋ ಬ್ಯಾಡರಿ, ನೀವು ಹಂಗೆಲ್ಲ ಕೇಳಬಾರ್ದು. ಇಲ್ಲ ಸುನಂದ, ನಿಂತವು ಕ್ಷಮೆ ಕೇಳೋ ಯೋಗ್ಯತೆನೂ ಕಳ್ಕೊಬಿಟ್ಟಿವ್ನಿ. ಸಾಧ್ಯ ಆದ್ರೆ ದೊಡ್ಡ ಮನ್ಸು ಮಾಡಿ ನನ್ನ ತೆಪ್ಪನೇ ಸಮಸ್ಬಿಡು ಸುನಂದ. ಏನು ಮಾಡ್ತಾ ಇದ್ದೀರಾ? ನೀವು ಹೆಂಗೆಲ್ಲ ಮಾಡಬಾರ್ದು ರೀ. ನನಗೆ ನಿಮ್ಮ ಮೇಲೆ ಯಾವ ಕೋಪನೂ ಇಲ್ಲ. ಇನ್ನು ಮುಂದಕ್ಕಾದರೂ ಸಂದಾಗಿರುವ. ನಮ್ಮಿಬ್ಬರ ಮಧ್ಯೆ ಸಮಯ ಅನ್ನೋ ಮಾತು ಬರೋದು ಬ್ಯಾಡ.